ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. NT ಅಥವಾ ನೀಟ್ ಎಕ್ಸಾಮ್ಸಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕು ಅನ್ನೋ ಕೂಗು ತುಂಬ ದಿನಗಳಿಂದ ಇದೆ. ಎಕ್ಸಾಂಪಲ್ ಈಗ 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ, 13 ಲಕ್ಷ ವಿದ್ಯಾರ್ಥಿಗಳು ಇದಕ್ಕೆ ಅಂದರೆ ಪಾಸ್ ಆಗಿದ್ದಾರೆ, ಅವರು ಎಲಿಜಿಬಲ್ ಇದೆ ಮೆಡಿಕಲ್ಗೋ ಇನ್ನೊಂದಕ್ಕೂ ತಗೊಳ್ಳೋದಕ್ಕೆ. ಬಟ್ ಭಾರತದಲ್ಲಿರೋದು 1,35,000 ಸೀಟ್ ಮಾತ್ರ. ಹೆಂಗಂದರೆ ಈಗ 13 ಲಕ್ಷ ವಿದ್ಯಾರ್ಥಿಗಳು ನಮ್ಮ ಪಾಸ್ ಆಗಿದ್ದಾರೆ, 720 ಅಂಕಗಳಿಗೆ 150 ಬಂದರೆ ಪಾಸ್ ಆಗಿರ್ತಾರೆ. ಅವರು 1 ಕೋಟಿ 2 ಕೋಟಿ 1 ಕೋಟಿನೋ 2 ಕೋಟಿನೋ ಮ್ಯಾರೇಜ್ ದುಡ್ಡು ಕೊಟ್ಟರೆ ಅವ್ರು ಸೀಟ್ ಸಿಗುತ್ತೆ, ದುಡ್ಡಿರೋರು ತಗೊಳ್ತಾರೆ. ಇನ್ನೊಬ್ಬ ವಿದ್ಯಾರ್ಥಿ 500 ಅಂಕ ತಗೊಂಡಿದ್ರೆ ಅವ್ನು ಸೀಟ್ ಸಿಗಲ್ಲ. ಇದು ವ್ಯವಸ್ಥೆ. ಅಂದರೆ ನೀಟ್ನ ಒಂದು ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ ಬದಲಾಗಬೇಕು ಅಂತ. ಖಂಡಿತವಾಗ್ಲೂ ಬದಲಾಗಬೇಕು ಸರ್. ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಏಕೆಂದರೆ ಅದಕ್ಕೂ ನೀವು ಫ್ಯಾಕ್ಟ್ಸ್ ಹೇಳಿದ್ವಿ, ಅದಕ್ಕೂ ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ಹಿಂದೆ ಇದ್ದಂಥ 2014ನಲ್ಲಿ ನೀವು ಲೆಕ್ಕ ತಗೊಂಡಾಗ 55,000 ಸೀಟ್ಸ್ ಇದ್ದಿದ್ದು ಮೆಡಿಕಲ್ ಸೀಟ್ಸು, ಫ್ಯಾಕ್ಟ್ ಚೆಕ್ ಮಾಡ್ಕೋಬೋದು ತಾವು. ಇವಾಗ ಇದ್ದಿದ್ದಂಥದ್ದು 86% ಮೋರ್, 1,86,000 ಅಂತೂ ಅಂದರೆ 86% ಮೋರ್. ನಾನು ಹೇಳ್ತಾರೆ ಇದಕ್ಕೆ ಆರ್ಡರ್ ಮಾಡ್ತೀನಿ. ಇದೇ ನೀವು 2014 56 ಸೀಟ್ ಏನಿತ್ತು, ಇನ್ನೊಂದು 10 ವರ್ಷ ಹಿಂದೆ ಹೋದರೆ ಅದ್ರ ಸಂಖ್ಯೆ ಬರೀ 30,000 ಇತ್ತು. ಅಂದ್ರೆ ದೇಶ ಮುಂದಕ್ಕೆ ಹೋಗ್ತಾ ಸಹಜವಾಗಿನೇ ಬೆಳಿತಾನೆ ಇರುತ್ತೆ. ಇಂಜಿನಿಯರಿಂಗ್ ಕ್ಲಾಸ್ ಜಾಸ್ತಿ ಆಗ್ತಾ ಇದೆ, ಮೆಡಿಕಲ್ ಕ್ಲಾಸ್ ಜಾಸ್ತಿ ಆಗ್ತಾ ಇದೆ, ಅದು ನಮ್ಮ ಸಾಧನೆ ಅಂತ ಹೇಳೋದಲ್ಲ. ಇಟ್ಸ್ ಎ ಪ್ರೋಸೆಸ್. 1947 ಏನೂ ಇರಲಿಲ್ಲ ಅಲ್ವಾ ಸರ್? ಇಟ್ಸ್ ಎ ಪ್ರೋಸೆಸ್. ನಾನು ಕೇಳ್ತಿರೋದು ಇಷ್ಟೆಲ್ಲ ಈಗ ನಿಮಗೂ ಸಮಸ್ಯೆ ಇದೆ ಅಂತ. 13 ಲಕ್ಷ ವಿದ್ಯಾರ್ಥಿಗಳು ಎಂಟ್ರೆನ್ಸ್ ಪಾಸ್ ಆಗಿದ್ದಾರೆ, ಎಲಿಜಿಬಲ್ ಇದೆ ಅಂದ್ರೆ ನಮ್ಮಲ್ಲಿರೋದು 1,35,000 ಸೀಟ್ ಮಾತ್ರ. 720 ಅಂಕಗಳಿಗೆ 550 ಅಂಕ ತೆಗೆದುಕೊಂಡಂತ ಹುಡುಗ ಪಾಸ್ ಆಗಿದ್ದಾನೆ, ಬಟ್ ಅವ್ನು ಸೀಟ್ ಸಿಗ್ತಾ ಇಲ್ಲ. 150 ಅಂಕ ತೆಗೆದುಕೊಂಡವನಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಇದು ಸಿಸ್ಟಮ್, ಇದು ಚೇಂಜ್ ಆಗಬೇಕು. ಈ ತರ ರಿಫಾರ್ಮ್ಸ್ ಬರಬೇಕಾದಾಗ ಆಡಳಿತ ಪಕ್ಷ ಆಗ್ಬೋದು, ಇದು ಲೀಡರ್ ಆಫ್ ದ ಆಪೋಸಿಷನ್ಸ್ ಆಗ್ಬೋದು, ಬಂದು ಕುತ್ಕೊಂಡು ಚರ್ಚೆ ಮಾಡಬೇಕಾಗತ್ತಲ್ಲ ಸರ್. ಈ ಚರ್ಚೆಗಳು ಎಲ್ಲಾಗುತ್ತೆ? ನಾನು ಅದೇ ಹೇಳ್ತಾ ಇರೋದು ಸರ್, ಈ ಚರ್ಚೆಗಳೆಲ್ಲಾಗುತ್ತೆ ಸಂಸದಲ್ಲಾಗುತ್ತೆ, ಶಾಸನ ಸಭೆಲಾಗುತ್ತೆ. ಈ ನೀವು ಶಾಸನ ಸಭೆಗೆ ಬರ್ದಿರನೆ ನೀವು ಆಚೆ ಕಡೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಮಾತಾಡೋರು ಯಾರು ಸರ್? ಅದಲ್ಲಿ ನೀವು ಮಾತಾಡಿದ್ರೆ ದೇಶ ಕೇಳುತ್ತೆ, ನಾವು ಮಾತಾಡಿದ್ರೆ ದೇಶ ಕೇಳುತ್ತೆ. ಇಬ್ರು ಮಾತಾಡಿದಾಗ ಯಾವುದು ರಿಫಾರ್ಮ್ಸ್ ಬೇಕು, ನಿಜವಾಗ್ಲೂ ರಿಫಾರ್ಮ್ ಸರ್. ನೀವು ವಿದ್ಯಾರ್ಥಿಗಳ ಪರವಾಗಿಯೇ ಇದ್ದರೆ, ಅವರ ಅಭ್ಯುದಯನೇ ಬೇಕು ಅಂತಂದ್ರೆ ಸಂಸದಕ್ಕೆ ಬಂದು ಚರ್ಚೆ ಮಾಡಿ. ನಿಮ್ಮ ಸರ್ ಹೇಳ್ದಂಗೆ ದೇ ಶುಡ್ ಬಿ ಎ ಡಿಸ್ಕಷನ್ಸ್, ದೇ ಶುಡ್ ಬಿ ಎ ಡೈಲಾಗ್. ದಟ್ ಈಸ್ ದ ಡೆಮೋಕ್ರಸಿ ಆಫ್ ಅ ಕಂಟ್ರಿ. ಇವತ್ತು ಏನೇ ಪ್ರಾಬ್ಲಮ್ಸ್ ಇದ್ರೆ ಅನ್ನೋದು ಅಲ್ಲಿ ನಿರ್ಧಾರ ಆಗುವಂಥದ್ದು. ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ಎಲ್ಲಿ ಒಂದು ಹೊಂದಾಣಿಕೆ ಬರ್ಬೋದು, ಎಲ್ಲಿ ಅವರ ಒಂದು ಅಭ್ಯುದಯಕ್ಕೆ ಆಗ್ಬೋದು, ಮಾಡ್ಬೇಕಾದಂಥದ್ದು. ನೀವು ಬರ್ದೇನೆ ಪ್ರತಿ ಸಂಸತ್ ಅಧಿವೇಶನದಲ್ಲೂ ಯಾವುದೋ ಒಂದು ಕಾರಣ ಕೊಟ್ಟು ನೀವು ಬೆನ್ ತೋರಿಸಿ ಹೋದಾಗ ಏನ್ ಮಾಡ್ಬೇಕಾಗತ್ತೆ? ಸರ್ಕಾರ ಮಾಡಿದಾಗ ಏಕಪಕ್ಷೀಯ ಅಂತೀರಾ, ಡಿಸ್ಕಷನ್ಸ್ ಮಾಡೋಣ ಬಂದಿ ಅಂತ ಮಾತಾಡೋದಕ್ಕಿಂತ ಮುಂಚೆನೆ ಮೈಕ್ ಆಫ್ ಮಾಡ್ಬಿಟ್ರು ಅಂತ ಹೇಳ್ತೀರಾ. ಸದನ ಇಲ್ಲ ಆಗುವಂತದ್ದು ಮಾಡೋರು ಸರ್ ಇವರು. ಏನ್ ಸರ್ ಸಂಸದಲ್ಲೂ ಕುದುರೆ ವ್ಯಾಪಾರ ಮಾಡಿದ್ದೀರಾ ನೀವು? ಯಾರು? ನೀವು ಅವ್ರನ್ನ ಕರ್ಕೊಂಡಿದ್ದಾರೆ ಸರ್ ಸಂಸದಲ್ಲಿ. ಅವ್ರು ಕೇಳ್ಬೇಕಾಗುತ್ತೆ. ಯಾಕಂದ್ರೆ ಜವಾಬ್ದಾರಿಯುತ ಸ್ಥಾನವಾದಂತದ್ದು ರಾಜ್ಯಸಭಾ ಸ್ಥಾನಗಳು ಅವರ ಪಕ್ಷದಲ್ಲೇ ಇದ್ದಂತವ್ರು. ಕಾರಣಗಳು ಅವರೇ ಕೊಟ್ಟಿರುವಂತದ್ದು ಏನು ಅಂತ ಅಂದ್ಬಿಟ್ಟು ಕೇಳ್ಬೇಕಾಗುತ್ತೆ. ಯುವಕರ ಧ್ವನಿಯಾಗಿದ್ದ ರಾಘವ್ ಚಡ್ಡಾ ಅವ್ರು ಎಲ್ಲಿದ್ದಾರೆ? ಯಾಕೆ ಮೌನ ನಿಮ್ ಪಕ್ಷದಲ್ಲಿ ಇರೋದು? ಮೌನ ಮಾಡಿಸಿದ್ದೀರಾ? ಅಷ್ಟೇ ಸರ್. ಕುದುರೆ ವ್ಯಾಪಾರ ವಾಷಿಂಗ್ ಮಿಷಿನ್ ಒಳಗಡೆ ಅದಾದ್ಮೇಲೆ ಅವ್ರನ್ನ ಅಷ್ಟೇ ಕಣ್ಮರೆ ಮಾಡ್ಬಿಡೋದು ಅಷ್ಟೇ. ಇವ್ರು ಸಂಸದಲ್ಲಿ ಮಾಡ್ಬೋದಾಗಿತ್ತಲ್ವಾ? ಮಾಡ್ತಾ ಧ್ವನಿ ಆಗ್ತಾ ಇದ್ದ ರಾಘವ್ ಚಡ್ಡಾ, ಒಂದು ಧ್ವನಿ ಆಗ್ತಾ ಇದ್ದ ಆಪೋಸಿಷನ್ ಅಲ್ಲಿ ಸರ್. ಅವರ ಒಂದು ಶಾಸಕರನ್ನ ಅವರ ಪಕ್ಷದಲ್ಲಿ ಇಟ್ಕೊಳ್ಳುವಂತ ಪಂಜಾಬ್ನಲ್ಲಿ ಆಗಿದಂತ ವಾಷಿಂಗ್ ಮಿಷನ್ ಹಾಕೊಳ್ತೀರಾ ನೀವು? ಫಾರ್ಮಸಿ ಪೇಪರ್ ಲೀಕ್ ಆಗುತ್ತೆ, ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರ. ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯ ಇಲ್ಲ. ನಾವು ರಾಜೀನಾಮೆ ಕೊಟ್ಟಿದ್ದೀವಿ. ಅಕೌಂಟಬಿಲಿಟಿ ಮಾಡ್ತೀರಲ್ಲ, ಎಂತಿದ್ದೀರಾ ನೀವು? ನೀನು ಅಕೌಂಟಬಿಲಿಟಿ ಕೇಳ್ಬೇಕಲ್ಲ. ಯಾವ ರಾಜ್ಯದಲ್ಲಿ? ನಾವು ಕೇಳಿದ್ವು ಪಂಜಾಬ್ದಲ್ಲೇ. ಲಾಸ್ಟ್ ಕಮೆಂಟ್ ಹೇಳಿ ಮೇಡಮ್. ಲಾಸ್ಟ್ ಕಮೆಂಟ್. ಈ ಮೋದಿ ಸರ್ಕಾರ ಬಂದಿರುವಂತದ್ದು 4 ಕೋಟಿ ಜನರಿಗೆ ನಾವು
ಕೌಶಲ್ಯಾಭಿವೃದ್ಧಿ ಮಾಡ್ತೀವಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಬಂದಂತಹ ಒಂದು ಸರ್ಕಾರ ಇವತ್ತು ಆ ಮಕ್ಕಳಿಗೆ ಅನ್ಯಾಯ ಮಾಡಿ ಕೊನೆಗೂ 32 ದಿವಸಗಳ ಬಳಿಕ ಅವರೆಲ್ಲ ಪ್ರತಿಭಟನೆ ಕೂತ ಮೇಲೆ ಕೊನೆಗೆ ನಿರ್ವಾಹವಿಲ್ಲದೆ ಅದು ಎಂಟೈರ್ ರಾಜ್ಯವ್ಯಾಪಿ ಎಲ್ಲ ರಾಜ್ಯಗಳಲ್ಲಿ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ಶುರುವಾದಾಗ ಎಲ್ಲಿ ನಮ್ಮ ಸಿಂಹಾಸನನೇ ಕಳಚಿ ಬೀಳುತ್ತೋ ಅನ್ನೋ ಭಯದಿಂದ ಆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಇವತ್ತು ತೆಗೆದು ಹಾಕಿದ್ದಾರೆ. ಅವ್ರು ಮಾತ್ರ ಅಲ್ಲ, ಇದಕ್ಕೆ ಹಿಂದಿನ ಯಾರ್ಯಾರು ಶಕ್ತಿಗಳು ಈ ಒಂದು ಇಷ್ಟು ದೊಡ್ಡ ಒಂದು ಅವ್ಯವಹಾರದಲ್ಲಿ ಸಿಲುಕಾಕೊಂಡಿದ್ದಾರೆ ಅವರೆಲ್ಲರ ಏನು ಹಗರಣವನ್ನ ಇಮ್ಮಿಡಿಯೇಟ್ ಆಗಿ ಅವ್ರೇನು ಫಾಸ್ಟ್ ಟ್ರ್ಯಾಕ್ ಹೇಳಿದಾರಲ್ಲ, ಇಮ್ಮಿಡಿಯೇಟ್ ಆಗಿ ಅದೆಲ್ಲ ಹೊರಗೆ ಬರಬೇಕು, ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಈ ಮಕ್ಕಳ ಮೇಲೆ ಏನು ಅವರು ದೈಹಿಕ ಶಿಕ್ಷೆ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅಮಾನವೀಯವಾಗಿ ವರ್ತಿಸಿದ್ದಾರೆ, ಇದರ ನೈತಿಕ ಹೊಣೆ ಹೊತ್ತು ಅಮಿತ್ ಶಾ ಕೂಡ ರಾಜೀನಾಮೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ರಾಜೇಂದ್ರ ಸರ್, ಲಾಸ್ಟ್ ಕಮೆಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ವ್ಯವಸ್ಥೆ ಸರಿ ಹೋಗಬೇಕಾಗಿದ್ರೆ ಈಗ ಫೇರ್ ಡಿಸ್ಕಷನ್ ಮತ್ತು ಡಿಬೇಟ್ ಮತ್ತು ಎಲ್ಲ ಸೌಹಾರ್ದವಾಗಿ ಆಗಬೇಕು. ಈಗೇನು ಒಂದು ರಾಜೀನಾಮೆ ಒಂದು ಇದರಿಂದಾನೇ ಎಲ್ಲ ಅಂತ್ಯ ಆಗೋದಿಲ್ಲ. ಇದಕ್ಕೆ ಸರ್ಕಾರ ಒಂದು ತಾರ್ಕಿಕವಾದಂಥ ಒಂದು ಅಂತ್ಯವನ್ನು ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲ, ನಾವು ವಿಶ್ವಾಸ ಕಳ್ಕೊಳ್ಳೋಕ್ಕಾಗೋದಿಲ್ಲ, ಯಾಕೆಂದರೆ ದಿಸ್ ಈಸ್ ಡೆಮೋಕ್ರಸಿ. ಮುಂದೆ ನೋಡಬೇಕಾಗತ್ತೆ ಯಾವ ರೀತಿ ಕೇಂದ್ರ ಸರ್ಕಾರ ಆ್ಯಕ್ಟ್ ಮಾಡುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಯಿತು. ಸೊ ಮುಂದೇನು ಅನ್ನೋದ್ರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆ ಆಯಿತು. ಬಟ್ ಎಲ್ರಿಗೂ ಇರ್ತಕ್ಕಂಥ ಪ್ರಶ್ನೆ, NTA ಏನೆಲ್ಲ ಸುಧಾರಣೆ ಆಗಬಹುದು? ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಮಾತ್ರ ಎಲ್ಲವೂ ಸರಿ ಹೋಗೋದಿಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರಿಫಾರ್ಮ್ಸನ್ನು, ಸುಧಾರಣೆ ತರಲೇಬೇಕು. ದೇಶದ ಜನತೆ, ಯುವಜನತೆ, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೋಡೋಣ